ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಕೃಷ್ಣ ಬೈರೇಗೌಡರು ತೆಗೆದುಕೊಳ್ತಾ ಇರತಕ್ಕಂಥ ಹಲವಾರು ಕೆಲಸ ಕಾರ್ಯಗಳನ್ನು ನಾವು ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ. ಅವರೇನು ಫುಟ್ಪಾತ್ ಒತ್ತುವರಿ ಇರ್ಬೋದು, ಬೀಡಾಡಿ ವಾಹನಗಳನ್ನು ತೆರವುಗೊಳಿಸೋದಿರ್ಬೋದು, ಆಮೇಲೆ ಸೈಟ್ಗಳಲ್ಲಿ ಈ ಏನು ಗಿಡಗಳು ಬೆಳ್ಕೊಂಡಿರೋದನ್ನ ಕ್ಲೀನ್ ಮಾಡಿಸುವಂಥದ್ದು ಇರ್ಬೋದು. ಇದನ್ನೆಲ್ಲ ನೋಡಿದಾಗ ನನಗೆ ಭಾಳ ಖುಷಿ ಆಯಿತು. ಕೃಷ್ಣ ಬೈರೇಗೌಡರಿಗೆ ಒಂದು ಕಿವಿ ಮಾತು ಹೇಳೋದೇನು ಅಂದರೆ, ನಾನು ಹಲವಾರು ಸಲ BDAಗೆ ನನ್ನ ಕೆಲಸದ ಮೇಲೆ ಓಡಾಡಿದ್ದೀನಿ. ಅಲ್ಲಿ ಕೆಲವೊಂದಿಷ್ಟು ಜನ ಬ್ರೋಕರ್ಗಳು ಅದೇ ಮುಖಗಳನ್ನು ನಾವು ನೋಡೋ ಅಂಥ ಪರಿಸ್ಥಿತಿ ಬಂದಿದೆ. ಒಂದು 2-3 ಜನನ ನಾನು ಮಾತಾಡಿಸಿದಾಗ ಅವ್ರು ಹೇಳ್ತಾ ಇದ್ರು, ಅವ್ರನ್ನ ಫ್ರೆಂಡ್ ಮಾಡಿಕೊಂಡು ಯಾಕೆ ಏನು ಅಂತ ಎಲ್ಲ ಕೇಳಿದಾಗ ಅವ್ರು ಹೇಳ್ತಾ ಇದ್ರು, ಆ್ಯಕ್ಷನ್ ಸೈಟ್ ತೊಗೊತೀವಿ, ಜೊತೆಗೆ ಡಿಸ್ಪ್ಯೂಟ್ ಇರೋ ಸೈಟ್ಗಳನ್ನು ನಾವು ತೊಗೊಂಡು ಅದನ್ನು ರೀಸೇಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಈ ರೀತಿ ಡಿಸ್ಪ್ಯೂಟ್ ಇರೋವಂಥ ಸೈಟ್ಗಳು, ಆ್ಯಕ್ಷನ್ ಸೈಟ್ಗಳನ್ನು ನೀವು ಒಬ್ಬರಿಗೆ ಕೊಡ್ತಾ ಇರೋದು ಎಷ್ಟು ಸರಿ ಸಮಂಜಸ? ಈಗೇನು ತಾವು BDA ಮುಖಾಂತರ ಅರ್ಕಾವತಿ ಇರ್ಬೋದು, ವಿಶ್ವೇಶ್ವರಯ್ಯ ಲೇಔಟ್ ಇರ್ಬೋದು, ಇನ್ನಿತರ ಹಲವಾರು ಕಡೆ ಲೇಔಟ್ಗಳನ್ನು ಮಾಡಿದ್ದೀರಿ. ಆ ಲೇಔಟ್ಗಳಲ್ಲಿ ಸಂಪೂರ್ಣವಾಗಿ ಸೈಟ್ಗಳನ್ನು ನೀವು ಅಲಾಟ್ ಮಾಡಿ ಅಲ್ಲಿ ಮನೆ ಕಟ್ಟೋವಂಥ ಪ್ರಸಂಗ ಬಂದಿಲ್ಲ ಎಷ್ಟೋ ಜನಕ್ಕೆ. ಯಾಕೆಂದರೆ ಹಲವಾರು ಡಿಸ್ಪ್ಯೂಟ್ಗಳು ಈಗಲೂ ನಡೀತಾ ಇದೆ. ಆದ್ದರಿಂದ ಡಿಸ್ಪ್ಯೂಟ್ ಇಲ್ಲದೆ ಇರತಕ್ಕಂಥ ಸೈಟ್ಗಳನ್ನು ದಯವಿಟ್ಟು ನೀವು ಜನರಿಗೆ ಕೊಡಿ, ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟು, ಇಲ್ಲಿ ಬಿಡದಿ ಲೇಔಟ್ ಮಾಡೋಕ್ಕೆ ಹೋಗ್ತಿದ್ದೀರಿ, ಬಿಡದಿ ಅವಶ್ಯಕತೆ ಇದೆಯಾ ಅಷ್ಟು ದೊಡ್ಡದು? ಇಲ್ಲೇ ನೀವು ಸರಿಗೆ ಮಾಡ್ತಾ ಇಲ್ಲ ಬೆಂಗಳೂರಲ್ಲಿ, ಅಂಥದನ್ನು ಹೋಗ್ಬಿಟ್ಟು ಬಿಡದಿಯಲ್ಲಿ ನೀವು ಈ ರೀತಿ ಮಾಡ್ತಿದ್ದೀರಿ. ಈಗ ಏನು BDAದಲ್ಲಿ ರೀಸೇಲ್ ಮಾಡೋವಂಥ ಈ ಬ್ರೋಕರ್ಗಳಿದಾರಲ್ಲ, ಇಂಥವಕ್ಕೆ ಕಡಿವಾಣ ಹಾಕಿ, ಆಮೇಲೆ ಸೈಟ್ಗಳಲ್ಲಿ ಮನೆ ಕಟ್ಟದೇ ಇರ್ತಕ್ಕಂಥವ್ರು ಯಾರ್ಯಾರಿದ್ದಾರೆ ಅದನ್ನು ವಾಪಸ್ ತೊಗೊಂಡು ರೀಅಲಾಟ್ ಮಾಡಿ ಇಮಿಡಿಯೇಟ್ ಮನೆ ಕಟ್ಟೋವಂಥವ್ರಿಗೆ ಕೊಡಿ ನೀವು. ಆವಾಗ ಎಲ್ಲೋ ಒಂದು ಕಡೆ ಈ ಕಸ ಸೇರ್ಕೊಳೋದು ಸೈಟ್ಗಳಲ್ಲಿ ಕಮ್ಮಿ ಆಗುತ್ತೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಕೆಲಸಗಳನ್ನು ನೀವು ಮಾಡ್ತಾ ಇದ್ದರೆ ಕೊನೆಗೆ ನಿಮ್ಮನ್ನು ಜನ ಮುಖ್ಯಮಂತ್ರಿ ಆಗಿ ನೋಡೋದಕ್ಕೆ ಇಷ್ಟಪಡ್ತಾರೆ. ನನ್ನ ಆಸೆನೂ ಇಷ್ಟೇ ಕೃಷ್ಣ ಬೈರೇಗೌಡ್ರೆ, ನಿಮ್ಮನ್ನು ಮುಖ್ಯಮಂತ್ರಿ ಆಗಿ ನೋಡಬೇಕು. ನಿಮ್ಮ ಕೆಲಸ ಕಾರ್ಯಗಳನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈ ಉದ್ದೇಶದಿಂದ ಹಾಗೂ ಎಲ್ಲ ಕಡೆಗೂ ಫೇಸ್ಬುಕ್ಕಲ್ಲಿ, ಟ್ವಿಟ್ಟರಲ್ಲಿ, ಯೂಟ್ಯೂಬ್ಗಳಲ್ಲಿ ನಿಮ್ಮ ಮಾತುಗಳನ್ನು ಆಲಿಸ್ತಾ ಇದ್ದೀನಿ. ನಿಮ್ಮ ನಡೆ ನುಡಿ ಎಲ್ಲದನ್ನೂ ನನಗೆ ಇಷ್ಟ ಆಗಿದೆ. ಆದ್ದರಿಂದ ಈ ಕಡೆ ಗಮನ ಹರಿಸ್ಬಿಟ್ಟು ದಯವಿಟ್ಟು ಇದೊಂದು ಕೆಲಸ ಮಾಡಿ, ನಿಮಗೂ ಒಳ್ಳೆಯ ಹೆಸರು ಬರುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.